ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಹೊಸ ಕ್ರೋಶೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಇದಕ್ಕೆ 70.95 ನೀಡಲ್ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ 7 ದಾರ ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ 2 ಸಲ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 2 ಟೈಮ್ಸ್ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 1 ಸಲ ದಾರ ತೆಗೆದು ನಾವೇನು ಲಾಕ್ ಹಾಕಿದ್ವಿ ಅಲ್ಲ 2 ಟೈಮ್ಸ್, ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. 2ರಿಂದ 1 ಮಾಡ್ಕೋಬೇಕು ಮತ್ತು 2ರಿಂದ 1 ಮಾಡ್ಕೋಬೇಕು. 1 ಮಾಡ್ಕೊಂಡಿದ್ದಾದಮೇಲೆ 2 ಟೈಮ್ಸ್ ಚೈನ್ ಹಾಕ್ಕೋಬೇಕು. 2 ಟೈಮ್ಸ್ ಚೈನ್ ಆದಮೇಲೆ ಸೂಜಿ ಮೇಲೆ 1 ಸಲ ದಾರ ತೊಗೊಂಡು ನಾವೇನು ಕಂಬ ಹಾಕಿದ್ವಿ ಅಲ್ಲ ಅದೇ ಕಂಬದೊಳಗಡೆ ದಾರ ತೆಗೆದು 3 ದಾರನ ಹಾಗೆ ಇಟ್ಕೋಬೇಕು. ನೋಡಿ, ಹಾಗೆ ಇಟ್ಕೊಳ್ಳಿ. 2ರಿಂದ 1 ಹತ್ರ ಮಾಡ್ಕೊಂಬಿಟ್ಟು ಇನ್ನೊಂದು ಸಲನೂ ಸೂಜಿ ಮೇಲೆ ದಾರ ತಗೊಂಡು ಕಂಬದೊಳಗಡೆಯಿಂದ ದಾರ ತಂದು ಹಾಗೆ ಇಟ್ಕೊಬೇಕು. ಈ ರೀತಿ 4 ಟೈಮ್ಸ್ ಮಾಡ್ಕೋಬೇಕು ಒಂದು ಕಂಬಕ್ಕೆ. ಸೂಜಿ ಮೇಲೆ 1 ಸಲ ದಾರ ತೆಗೆದು ಕಂಬದೊಳಗಡೆಯಿಂದ ದಾರ ತಂದು ಹಾಗೆ ಇಟ್ಕೋಬೇಕು. ಹಾಗೆ ಇಟ್ಕೊಂಡು 4 ಟೈಮ್ಸ್ ಆದಮೇಲೆ ನಾವು ಲೆಫ್ಟ್ ಸೈಡಲ್ಲಿ ದಾರ ಇಟ್ಕೊಂಡಿರ್ತೀವಲ್ಲ ಅದನ್ನು ಒಂದೇ ಸಲ ಎಳ್ಕೋಬೇಕು. ಕ್ರೋಶಾಯಿಂದ ನೀಡಲಿಂದ ಎಳ್ಕೋಬೇಕು. ಈ ಥರ ಪಫ್ ಬರುತ್ತೆ ಫ್ರೆಂಡ್ಸ್. ಬಂದಮೇಲೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಪಫ್ ಬರುತ್ತೆ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಪಫ್ ಆದಮೇಲೆ ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಕಂಬ ಮಾಡ್ಕೋಬೇಕು ಫ್ರೆಂಡ್ಸ್. ಕಂಬ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೋಬೇಕು. ಕಂಬ ಆದಮೇಲೆ 2 ಟೈಮ್ಸ್ ಚೈನ್ ಹಾಕ್ಕೋಬೇಕು. 1 2 ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ 1 ಸಲ ದಾರ ತೆಗೆದು ಸೇಮ್ ನಾವು ಕಂಬ ಇತ್ತಲ್ಲ, ಕಂಬ ಹಾಕಿದ್ವಲ್ಲ ಆ ಕಂಬದೊಳಗಡೆಯಿಂದ ದಾರ ತಂದು ಹಾಗೆ ಇಟ್ಕೊಬೇಕು. ಈ ರೀತಿ 4 ಟೈಮ್ಸ್ ಮಾಡ್ಕೋಬೇಕು. ಸೂಜಿ ಮೇಲೆ ದಾರ ತಂದು ಕಂಬದೊಳಗಡೆಯಿಂದ ದಾರ ಹಾಗೆ ಇಟ್ಕೋಬೇಕು. ನೋಡಿ, ಸೂಜಿ ಮೇಲೆ 1 ಸಲ ದಾರ ತಗೊಂಡು ಕಂಬದೊಳಗಡೆಯಿಂದ ದಾರ ತರಬೇಕು. ಈ ರೀತಿ 4 ಸಲ ಆದಮೇಲೆ ಲೆಫ್ಟ್ ಸೈಡಲ್ಲಿ ದಾರ ಇರ್ತಲ್ಲ ಅದ್ರೊಳಗಡೆಯಿಂದ ದಾರ ತಂದು ಪಫ್ ಒಳಗಡೆಯಿಂದ ದಾರ ತಂದು 1 ಸಲ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಪಫ್ ಡಿಸೈನ್ ಆಯಿತು. ನಾವು ಸ್ಟಾರ್ಟಿಂಗ್ 2 ಲಾಕ್ ಹಾಕಿ 2 ಚೈನ್ ಹಾಕಿ ಮತ್ತು 2 ಸಲ ಪಫ್ ಮಾಡ್ಕೊಂಡ್ವಿ. ಪಫ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾವು 3 ಇಲ್ಲ 4 ಟೈಮ್ಸ್ ಚೈನ್ ಹಾಕ್ಕೋಬೇಕು. ಈ ಚೈನ್ ಏನಕ್ಕೆ ಅಂದರೆ ನಾವು ಕುಚ್ಚು ಕಟ್ಕೊಳ್ಳೋದಕ್ಕೆ ಫ್ರೆಂಡ್ಸ್. ಚೈನ್ ಹಾಕ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ 1 ಸಲ ದಾರ ತಗೊಂಡು ಆ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 1 ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ನಾವು ಆಗಲೇ ಪಫ್ ಹಾಕಿದ್ವಿ ಅಲ್ಲ 2 ಪಫ್, ಅದೇ ಥರ ಇಲ್ಲಿ 3 ಪಫ್ ಹಾಕಬೇಕು ಫ್ರೆಂಡ್ಸ್. ಸೀರೆ ಎಂಡಿಂಗ್ ಆ್ಯಂಡ್ ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ಸ್ ಪಫ್ ಬರಬೇಕು. ಆಮೇಲೆ ಮಧ್ಯದಲ್ಲೆಲ್ಲ 3 ಟೈಮ್ಸ್ ಪಫ್ ಬರಬೇಕು. ನೋಡಿ, ಒಂದು ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ 1 ಸಲ ದಾರ ತೆಗೆದು ಕಂಬದೊಳಗಡೆಯಿಂದ ದಾರ ತಂದು ಹಾಗೆ ಇಟ್ಕೊಬೇಕು. ಈ ರೀತಿ 4 ಟೈಮ್ಸ್ ಮಾಡ್ಕೋಬೇಕು. 4 ಟೈಮ್ಸ್ ಹಾಗೆ ಇಟ್ಕೊಂಡಿದ್ದಾದಮೇಲೆ ಲೆಫ್ಟ್ ಸೈಡಲ್ಲಿ ದಾರ ಇರ್ತಲ್ಲ ಅದನ್ನು ಎಳ್ಕೋಬೇಕು. ಪಫ್ ಒಳಗಡೆಯಿಂದ ಎಳ್ಕೊಂಡು 1 ಸಲ ಲಾಕ್ ಮಾಡ್ಕೋಬೇಕು. ಈ ಥರ ಇನ್ನು 2 ಟೈಮ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ನಾವು 3 ಪಫ್ ಮಾಡ್ಕೊಂಡಿದ್ದೀವಿ. ಸ್ಟಾರ್ಟಿಂಗಲ್ಲಿ 2 ಪಫ್ ಆದಮೇಲೆ 3 ಚೈನ್ ಹಾಕ್ಕೊಂಡು ಮತ್ತು 3 ಪಫ್ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್. ಚೆನ್ನಾಗಿ ಬಂದಿದೆ ಡಿಸೈನ್ ಇದು. ನೀವು ಬೇಕಾದ್ರೆ ಒಂದೊಂದು ಪಫ್ ಮಧ್ಯೆ ಒಂದೊಂದು ಬೀಡ್ ಹಾಕೋಬೋದು. 3 ಪಫ್ ಆದಮೇಲೆ 1 ಟೈಮ್ ಲಾಕ್ ಮಾಡಿಕೊಂಡು ಆ ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ 1 ಸಲ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಬರುತ್ತೆ. ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ, ತುಂಬ ಟೈಟಾಗಿ ಏನು ಬೇಡ. ಲಾಕ್ ಆದಮೇಲೆ ಇವಾಗ 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕ್ಕೊಂಡು 3 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ದಾರನ ಸ್ವಲ್ಪ ಮೇಲ್ಗಡೆ ಮಾಡ್ಕೋಬೇಕು. ಮೇಲ್ಗಡೆ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡನ್ನ ಕೂಡ 1 ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೂ ಕೂಡ 1 ಸಲ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಲಾಕ್ ಆದಮೇಲೆ 4 ಚೈನ್ಸ್ ಹಾಕ್ಕೋಬೇಕು. 1 2 3 4 ಚೈನ್ ಹಾಕ್ಕೊಂಡು ಬಟ್ಟೆನ ಸ್ವಲ್ಪ ಹಿಂದ್ಗಡೆ ಮಾಡಿ ಬೀಡ್ ಆದಮೇಲೆ ಲಾಕ್ ಇರುತ್ತಲ್ಲ ಅದೇ ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 4 ಚೈನ್ಸ್ 1 2 3 4 ಚೈನ್ ಹಾಕಿ ಮತ್ತೆ ಬಟ್ಟೆನ ಉಲ್ಟಾ ಮಾಡಿ ಇನ್ನೊಂದು ಸಲ ಬೀಡ್ ನೆಕ್ಸ್ಟ್ ಲಾಕ್ ಏನಿತ್ತು ಅದೇ ಲಾಕಿಗೆ ಒಂದು
ಲಾಕ್ ಮಾಡ್ಕೊಬೇಕು. ನಾವು ಉಲ್ಟಾ ತಿರುಗಿಸಿ ಒಂದು ಸಲ 4 ಚೈನ್ ಹಾಕ್ತೀವಿ ಮತ್ತು ಸೀದಾ ತಿರುಗಿಸಿ ಒಂದು ಸಲ 4 ಚೈನ್ ಹಾಕ್ತೀವಿ. 2 ಟೈಮ್ಸ್ 4 ಚೈನ್ ಆದಮೇಲೆ 3 ಚೈನ್ ಹಾಕಿ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ನಾನು ಇವಾಗ ಏನು ಹಾಕಿದ್ದೆ ಅದನ್ನು ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಳಿ, ಇಲ್ಲ ಡಿಸೈನ್ ಹಾಳಾಗುತ್ತೆ. 3 ಟೈಮ್ಸ್ ಚೈನ್ ಆದಮೇಲೆ ಮತ್ತೆ ಬಟ್ಟೆನ ಉಲ್ಟಾ ಮಾಡಿ ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ನಾವು 4 ಚೈನ್ನ 2 ಟೈಮ್ಸ್ ಏನು ಬೀಡ್ ಮೇಲೆ ಹಾಕಿದ್ವಿ ಅಲ್ಲ ಅದರಲ್ಲಿ ಒಂದನ್ನು ಮೇಲ್ಗಡೆ ಇರೋದನ್ನು ಒಳಗಡೆಯಿಂದ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು 4 ಚೈನ್ ಒಳಗಡೆಯಿಂದ ದಾರ ತಂದು 2ರಿಂದ 1 ಮಾಡಿ ಮತ್ತು 2ರಿಂದ 1 ಮಾಡಿಕೊಂಡು 2 ಟೈಮ್ಸ್ ಚೈನ್ ಹಾಕ್ಕೋಬೇಕು. 1 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ನಾವು ಇವಾಗೇನು ಕಂಬ ಹಾಕಿದ್ವಿ ಅಲ್ಲ ಆ ಕಂಬದ ಒಳಗಡೆಯಿಂದ ದಾರ ತರಬೇಕು. ನಾವು ಆಗಲೇ ಪಫ್ ಯಾವ ಥರ ಮಾಡಿದ್ವಿ ಅದೇ ಥರ ಇಲ್ಲೂ ಕೂಡ ಪಫ್ ಮಾಡ್ಕೋಬೇಕು. ನೋಡಿ 2 ಟೈಮ್ಸ್ ಆಯಿತು. ಮತ್ತು ಇನ್ನೂ ಒಂದು ಸಲ ಸೂಜಿ ಮೇಲೆ ದಾರ ತಂದು ಕಂಬದ ಒಳಗಡೆಯಿಂದ ದಾರ ತರಬೇಕು, ಹಾಗೆ ಇಟ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ತಂದು ಕಂಬದ ಒಳಗಡೆಯಿಂದ ಹಾಕಿ ಒಂದು ಸಲ ದಾರನ ಎಳ್ಕೊಬೇಕು. ಈ ಥರ 4 ಟೈಮ್ಸ್ ಮಾಡಿಕೊಂಡು ನೋಡಿ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ನಾವಾಗಲೇ ಯಾವ 4 ಚೈನ್ ಒಳಗಡೆ ಹಾಕಿದ್ವಿ ಅದೇ 4 ಚೈನ್ ಒಳಗಡೆ ಒಂದು ಕಂಬ ಮಾಡ್ಕೋಬೇಕು. ಕಂಬ ಮಾಡಿಕೊಂಡು ಮತ್ತೆ ಸೇಮ್ 2 ಟೈಮ್ಸ್ ಚೈನ್ ಹಾಕ್ಕೋಬೇಕು. 2 ಟೈಮ್ಸ್ ಚೈನ್ ಹಾಕಿ 4 ಟೈಮ್ ಕಂಬದ ಒಳಗಡೆಯಿಂದ ದಾರ ತಂದು ಹಾಗೆ ಇಟ್ಕೊಂಡು ಒಂದು ಸಲ ಲಾಕ್ ಮಾಡ್ಕೋಬೇಕು. ಈ ಥರ ನಾನು ಮೇಲ್ಗಡೆ ಇಲ್ಲಿ 2 ಟೈಮ್ಸ್ ಪಫ್ ಹಾಕಿ ಒಂದು ಸಿಂಗಲ್ ಬೀಡ್ ಹಾಕಿ ಮತ್ತು 2 ಟೈಮ್ಸ್ ಪಫ್ ಹಾಕ್ಕೊಳ್ತೀನಿ. ಈ ಥರ ಮಾಡ್ಕೊತೀನಿ ನೋಡಿ. 4 ಟೈಮ್ಸ್ ದಾರನ ತಂದು ಮತ್ತು ದಾರನ ಎಳ್ಕೋಬೇಕು ಫ್ರೆಂಡ್ಸ್. ಎಳ್ಕೊಂಡು ಒಂದು ಸಲ ಲಾಕ್ ಮಾಡ್ಕೊಬೇಕು. ಲಾಕ್ ಆಗಿದ್ಮೇಲೆ 2 ಟೈಮ್ಸ್ ಪಫ್ ಆಯ್ತಲ್ಲ, ಇಲ್ಲಿ ದಾರನ ಮೇಲ್ಗಡೆ ಮಾಡಿಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಾದ್ರೆ ನಿಮ್ಗೆ ಯಾವ ಥರ ಬೀಡ್ ಬೇಕೋ ಆ ಥರ ಬೀಡನ್ನ ಇನ್ಸರ್ಟ್ ಮಾಡ್ಕೊಬೋದು. ಬೀಡ್ ಇನ್ಸರ್ಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ಸೇಮ್ 4 ಚೈನ್ ಒಳಗಡೆಯಿಂದಲೇ ಕಂಬ ಮಾಡ್ಕೊಬೇಕು. ದಾರ ತಂದು ಕಂಬ ಮಾಡ್ಕೋಬೇಕು. ಕಂಬ ಮಾಡಿಕೊಂಡು 2 ಚೈನ್ಸ್ ಹಾಕಿ ಮತ್ತು ಆ ಕಂಬದೊಳಗಡೆ 4 ಟೈಮ್ಸ್ ದಾರ ತಂದು ಹಾಗೆ ಇಟ್ಕೊಂಡು ಒಂದು ಪಫ್ ಮಾಡ್ಕೋಬೇಕು ಫ್ರೆಂಡ್ಸ್. ಪಫ್ ಮಾಡೋದನ್ನ ಸ್ಟಾರ್ಟಿಂಗ್ ಬೇಸ್ ಲೈನಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಅದೇ ಥರನೇ ಮಾಡ್ಕೋಬೇಕು ನೋಡಿ. ಪಫ್ ಆಯಿತು. ಪಫ್ ಆದಮೇಲೆ ಒಂದು ಸಲ ಲಾಕ್ ಮಾಡಿ ಮತ್ತು ಇನ್ನೊಂದು ಪಫ್ ಮಾಡ್ಕೋಬೇಕು ಫ್ರೆಂಡ್ಸ್. 2 ಪಫು ಮತ್ತು ಒಂದು ಬೀಡ್ ಮಾಡಿ ಮತ್ತು ಇನ್ನು 2 ಪಫ್ ಮಾಡ್ಕೊಬೇಕು. ಸೊ ಟೋಟಲ್ ಮೇಲ್ಗಡೆಯಲ್ಲಿ 4 ಪಫ್ ಬರುತ್ತೆ. ಬೀಡ್ ಒಂದು ಮಧ್ಯದಲ್ಲಿ ಬರುತ್ತೆ, ಆ ಥರ ಮಾಡ್ಕೋಬೇಕು. ಈ ಡಿಸೈನ್ ಚೆನ್ನಾಗಿದೆ, ಫ್ಲವರ್ ಡಿಸೈನ್ ಥರ ಬರುತ್ತೆ. ನೀವು ಸೀರೆಯಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇವನ್ ಬಾರ್ಡರ್ ಸ್ಯಾರಿಗೆಲ್ಲನೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಆ್ಯಂಡ್ ನಿಮಗೆ ಯಾವುದೇ ಥರ ಕನ್ಫ್ಯೂಷನ್ ಆಗೋದಿಲ್ಲ ನಾನು ಇಲ್ಲಿ ಯಾವ ಥರ ಹಾಕಿದ್ದೀನಿ ಅಂತ ಹೇಳಿ. ನೋಡಿ 4 ಟೈಮ್ ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರ ತೆಗೆದು ಹಾಗೆ ಇಟ್ಕೊಂಡು ಒಂದು ಸಲ ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ ಪಫ್ ಆದಮೇಲೆ 1 ಟೈಮ್ ಬೀಡ್ ಆದಮೇಲೆ ಮತ್ತು 2 ಟೈಮ್ ಪಫ್ ಬಂದಿದೆ. ಅದಾದಮೇಲೆ 3 ಚೈನ್ ಆದಮೇಲೆ ಎಲ್ಲಿ ಲಾಕ್ ಇತ್ತಲ್ಲ ಅಲ್ಲಿಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಿಮ್ಮ ಪೂರ್ತಿ ಹಾಕಿದ್ಮೇಲೆ ಇನ್ನೂ ಕ್ಲಿಯರಾಗಿ ಕಾಣುತ್ತೆ. ಮತ್ತು ಬಟ್ಟೆನ ಉಲ್ಟಾ ಮಾಡ್ಕೊಬೇಕು. ಉಲ್ಟಾ ಅಂದರೆ ನಾವು ಇವಾಗ ಏನು ಪಫ್ ಹಾಕಿದ್ವಿ ಅದು ಕೆಳಗಡೆ ಬರಬೇಕು ಫ್ರೆಂಡ್ಸ್, ಆ ಥರ ಮಾಡ್ಕೋಬೇಕು. ಆ ಥರ ಮಾಡ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ನಾವು 4 ಚೈನ್ 2 ಟೈಮ್ಸ್ ಹಾಕಿದ್ವಿ ಅಲ್ಲ ಬೀಡ್ ಮೇಲೆ, 4 ಚೈನ್ಗೆ ಆಲ್ರೆಡಿ ನಾವು ಪಫ್ಗಳು ಹಾಕ್ಕೊಂಡಿದ್ದೀವಿ. ಇನ್ನೊಂದು 4 ಚೈನ್ ಒಳಗಡೆಯಿಂದ ಒಂದು ಕಂಬ ಮಾಡ್ಕೋಬೇಕು. ಕಂಬ ಮಾಡ್ಕೊಂಡಿದ್ದು ಆದಮೇಲೆ ಮತ್ತೆ 2 ಟೈಮ್ಸ್ ಚೈನ್ ಹಾಕ್ಕೋಬೇಕು. 2 ಟೈಮ್ಸ್ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ನಾವು ಇವಾಗ ಏನು ಕಂಬ ಮಾಡಿದ್ವಲ್ಲ ಅದೇ ಕಂಬದೊಳಗಡೆ ಪಫ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮಗೆ ಇದೇನು ಡೌಟ್ ಏನು ಬರೋದಿಲ್ಲ ಆ್ಯಂಡ್ ಕನ್ಫ್ಯೂಸ್ ಕೂಡ ಆಗೋದಿಲ್ಲ. ಇವಾಗ ನಾವೇನು ಮೇಲ್ಗಡೆ ಪಫ್ ಹಾಕಿದ್ವಿ ಅಲ್ಲ, ಆಗಲೇ ಪಫ್ ಹಾಕಿದ್ವಲ್ಲ ಅದನ್ನು ಕೆಳಗಡೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಕೆಳಗಡೆ ಬರೋ ಥರ ಮಾಡಿಕೊಂಡು ನೋಡಿ. ಪಫ್ ಎಲ್ಲ ಮೇಲ್ಗಡೆ ಕಾಣಿಸ್ತಿದೆ ಅಲ್ಲ ರೈಟ್ ಸೈಡಲ್ಲಿ, ಸೊ ನಿಮಗೇನು ಕನ್ಫ್ಯೂಸ್ ಆಗೋದಿಲ್ಲ. ಕೆಳಗಡೆ ಅಲ್ಲಿ 2 ಟೈಮ್ಸ್ ಪಫ್ ಮಾಡಿ 1 ಟೈಮ್ ಬೀಡ್ ಹಾಕಿ ಮತ್ತು 2 ಟೈಮ್ಸ್ ಪಫ್ ಮಾಡಿದ್ವಿ, ಆ ಥರ 4 ಟೈಮ್ಸ್ ಆಗಿತ್ತು. ಬಟ್ ಇಲ್ಲಿ 5 ಟೈಮ್ಸ್ ಪೂರ್ತಿ ಪಫೇ ಬರಬೇಕು, ಆ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ 5 ಟೈಮ್ಸ್ ಪೂರ್ತಿ ಪಫೇ ಬಂದಿದೆ. 5 ಟೈಮ್ಸ್ ಪಫ್ ಕಂಪ್ಲೀಟ್ ಆದಮೇಲೆ ಮತ್ತೆ ನೋಡಿ ಲಾಕ್ ನಾನು ತೋರಿಸ್ತಾ ಇದ್ದೀನಲ್ಲ ವೀಡಿಯೋದಲ್ಲಿ,
ಅದೇ ಲಾಕಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಂಡಿಂಗ್ ಲಾಕ್ ಏನಿತ್ತು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಫ್ಲವರ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಿಮ್ಗೇನಾದರೂ ಇಲ್ಲಿ ಕನ್ಫ್ಯೂಸ್ ಆಗಿದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಬೇಕಾದ್ರೆ ಅದಷ್ಟು ಮಾತ್ರ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ನಾವು ಸ್ಟಾರ್ಟಿಂಗಲ್ಲಿ ಕೆಳಗಡೆದು ಹಾಕ್ಕೊಂಡ್ವಿ, ಅದಾದಮೇಲೆ ಮೇಲ್ಗಡೆದು ಮಾಡ್ಕೊಂಡ್ವಿ ಅಷ್ಟೇ. ನಿಮ್ಗೆ ಬೇಕು ಅಂದರೆ ಆ ಬೀಡ್ ಇದೆಲ್ಲ ಅಲ್ಲಿ ಚಿಕ್ಕ ಬೀಡ ಅಲ್ಲಿ ಒಂಚೂರು ಗಮ್ ಹಾಕಿ ಅಣಿಸ್ಕೊಬೋದು, ಏನಾದರೂ ಮೇಲ್ಗಡೆ ಬರೋ ಥರ ಆಗ್ತಿದೆ ಅಂದರೆ. ಮತ್ತೆ ನೋಡಿ ಅದು ಕಂಪ್ಲೀಟ್ ಆದಮೇಲೆ ಒನ್ ಟೈಮ್ ಲಾಕ್ ಮಾಡಿ, ಒನ್ ಟೈಮ್ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ಮತ್ತು ಆ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಕಂಬ ಮಾಡ್ಕೋಬೇಕು ಫ್ರೆಂಡ್ಸ್. 2ರಿಂದ 1 ಮಾಡಿಕೊಂಡು ಮತ್ತು 2ರಿಂದ 1 ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ 2 ಟೈಮ್ಸ್ ಚೈನ್ ಹಾಕಿ ಮತ್ತು ಪಫ್ ಮಾಡ್ಕೊಬೇಕು. ನಾವು ರೈಟ್ ಸೈಡಲ್ಲೆಲ್ಲ ಬಟ್ಟೆಗೆ ಪಫ್ ಮಾಡಿದ್ವಲ್ಲ ಅದೇ ಥರ ಪಫ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ 3 ಟೈಮ್ಸ್ ಪಫ್ ಮಾಡ್ಕೋಬೇಕು. 3 ಟೈಮ್ಸ್ ಪಫ್ ಆದಮೇಲೆ ಮತ್ತೆ 3 ಟೈಮ್ಸ್ ಚೈನ್ ಹಾಕಿ ಮತ್ತು 3 ಟೈಮ್ಸ್ ಪಫ್ ಬರಬೇಕು. ಆ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಆ್ಯಂಡ್ ಸೀರೆ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲಿ ಮಾತ್ರ 2 ಟೈಮ್ಸ್ ಪಫ್ ಬರೋ ಥರ ಮಾಡ್ಕೊಳ್ಳಿ. ಮಿಡಲಲ್ಲೆಲ್ಲ 3 ಟೈಮ್ಸ್ ಪಫ್ ಬರೋ ಥರ ಮಾಡ್ಕೊಳ್ಳಿ. 3 ಟೈಮ್ಸ್ ಪಫ್, 3 ಚೈನ್, 3 ಟೈಮ್ಸ್ ಪಫ್, ಆಮೇಲೆ ಈ ಥರ ಫ್ಲವರ್ ಬರೋ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆನಾ? ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ತೆಗೆದು ಮತ್ತು ಪಫ್ ಪಕ್ಕನೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ಕೋಬೇಕು. ಅಂದರೆ ಒಂದು ಕಂಬ ಮಾಡಿಕೊಂಡು 2 ಚೈನ್ ಹಾಕಿ ಕಂಬ ಮಾಡ್ಕೋಬೇಕು. ಅದೇ ಥರ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. 2 ಪಫ್, 3 ಚೈನ್, 3 ಪಫ್ ಮತ್ತು ಒಂದು ಫ್ಲವರ್ ಮತ್ತು 3 ಪಫ್, 3 ಚೈನ್ ಮತ್ತು 3 ಪಫ್. ಫ್ಲವರ್ ಆದಮೇಲೆ ಒಂದು ಚೈನ್ ಬರುತ್ತೆ. ಚೈನ್ ಬಂದು ಮತ್ತು ಕಂಬ ಮಾಡಿದ್ಮೇಲೆ ಪಫ್ ಮಾಡ್ಕೊಬೇಕು. 3 ಪಫು, ಒಂದು 3 ಚೈನ್ ಮತ್ತು 3 ಪಫ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮ್ಗೆ ಇಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಆಗೋದಿಲ್ಲ. 3 ಪಫ್ ಆದಮೇಲೆ ಅದು ಪಫ್ಗೆ ಲಾಕ್ ಮಾಡಿ ಮತ್ತು ಒಂದು ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡಿದ್ದಾದಮೇಲೆ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಮತ್ತೆ 3 ಚೈನ್ಸ್ 1 2 3 ಚೈನ್ ಹಾಕಿ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಬಟ್ಟೆನ ದಾರನ ಸ್ವಲ್ಪ ಮೇಲ್ಗಡೆ ಮಾಡಿ ಆಗಲೇ ಬೀಡ್ ಇನ್ಸರ್ಟ್ ಮಾಡ್ಕೊಂಡ್ವಿ ಅಲ್ಲ ಅದೇ ಥರ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಮತ್ತೆ ಬೀಡ್ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೂ ಕೂಡ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತು 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತು ಉಲ್ಟಾ 4 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಗಲೇ ನಾನು ಫ್ಲವರ್ ಡಿಸೈನ್ಗೆ ಹೇಳ್ಕೊಟ್ನಲ್ಲ ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ. ಇಲ್ಲಿ ನಾನು ಸ್ವಲ್ಪನೇ ತೋರಿಸ್ತೀನಿ, ಆದರೆ ಫಸ್ಟ್ ಟೈಮ್ ತೋರಿಸಿದ್ದೆ ಅಲ್ಲ ಅದರಲ್ಲಿ ನೀವು ಇನ್ನೊಂದು ಸಲ ಬೇಕಾದ್ರೆ ಹಿಂದೆ ಹೋಗ್ಬಿಟ್ಟು ನೋಡ್ಬೋದು. ನೋಡಿ 4 ಚೈನ್ ಆದಮೇಲೆ ಉಲ್ಟಾ ಮಾಡಿ 4 ಚೈನ್ ಹಾಕಿ ಮತ್ತು ಉಲ್ಟಾ ಮಾಡಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊಬೋದು. ನೀವು ಹಾಗೆ ಆದರೂ 4 ಚೈನ್ ಹಾಕಿ ಆಮೇಲೆ ಉಲ್ಟಾ ಮಾಡ್ಕೋಬೋದು, ಇಲ್ಲ ಉಲ್ಟಾ ಮಾಡ್ಕೊಂಡಾದರೂ 4 ಚೈನ್ ಮಾಡ್ಕೋಬೋದು. 4 ಚೈನ್ ಆದಮೇಲೆ ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಕಂಬಗಳು ಎಳೆದೆ ಅಲ್ಲ ಕಂಬ ಮತ್ತು ಪಫ್ ಎಳೆದೆ ಅಲ್ಲ ಅದೇ ಥರ ಕಂಟಿನ್ಯೂ ಮಾಡಬೇಕು. ನೋಡಿ 3 ಚೈನ್ ಆದಮೇಲೆ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂಥರ ಲಾಕ್ ಮಾಡಿ ಮತ್ತು ಬಟ್ಟೆನ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಅಲ್ಲಿ ನೋಡಿ 2 ಟೈಮ್ಸ್ ನಾವು 4 ಚೈನ್ ಹಾಕಿದ್ವಿ ಅಲ್ವಾ, ಅದರಲ್ಲಿ ಹಿಂದ್ಗಡೆ ಇರೋ 4 ಚೈನ್ ಒಳಗಡೆಯಿಂದ ದಾರ ತಂದು ಕಂಬ ಮಾಡ್ಕೊಬೇಕು. 2 ಪಫ್ 1 ಬೀಡ್ ಸ್ಮಾಲ್ ಬೀಡ್ ಮತ್ತು 2 ಪಫ್ ಮಾಡಿ ಮತ್ತು ಬಟ್ಟೆನ ಕೆಳಗಡೆ ಮಾಡಿ 5 ಪಫ್ ಹಾಕಬೇಕು. ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಬಟ್ಟೆ ಸೀರೆ ಎಂಡಿಂಗ್ ಆ್ಯಂಡ್ ಸ್ಟಾರ್ಟಿಂಗ್ ಮಾತ್ರ 2 ಪಫ್ ಬರಬೇಕು, ಮಿಡಲಲ್ಲಿ 3 ಪಫ್, 3 ಚೈನ್, 3 ಪಫ್ ಮತ್ತು ಒಂದು ಫ್ಲವರ್ ಈ ಥರ ಬರಬೇಕು ಫ್ರೆಂಡ್ಸ್. ನೀವು ಕೂಡ ಈ ಡಿಸೈನ್ನ ಮನೇಲಿ ಟ್ರೈ ಮಾಡಿ. ನಿಮಗೂ ಇಷ್ಟ ಆಗಿದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇದಕ್ಕೆ ಫ್ರೆಂಡ್ಸ್ ಚಾರ್ಜಸ್ ಬಂದು 550 ಹಂಗೆ ಮಾಡ್ಬೋದು. ಆ್ಯಂಡ್ ಮಧ್ಯದಲ್ಲಿ 3 ಚೈನ್ ಏನಿದೆ ಅಲ್ಲಿ ಒಂದು ಕುಚ್ಚು ಬರುತ್ತೆ, ಆ ಥರ ಹಾಕೋಬೋದು ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.